ಮಾಡಿದ ರಸಾಯನದ ಪದಾರ್ಥ ಅಂದ್ರೆ ಏನಂತಾರೆ ಅದಕ್ಕೆ, ಲೇಖ್ಯಗಳು. ಗು- ಗುಡಭಕ್ಷೇಭ್ಯ, ಯಾವ್ದಾದ್ರು ಸ್ವೀಟ್ಗಳು, ಈಗ ಪೇಡ ಅಥವಾ ಇನ್ನೇನಾದ್ರೂ ಅಂತ ಸ್ವೀಟ್ಗಳು, ಹಣ್ಣುಗಳು ಇತ್ಯಾದಿಗಳನ್ನೆಲ್ಲ ಹಾಗೆ ತಿನ್ಬಹುದು ಅನ್ನೋ ಮಾತು ಬಂತು. ಆದ್ರೆ ಯಾವುದರ ಎಸೆನ್ಸ್ ಅನ್ನ ತೆಗೆದು ಬಿಟ್ಟಿರ್ತಾರೋ, ಸಾರವನ್ನ ತೆಗೆದಿರ್ತಾರೋ, ಅದು ನಕದಾಪಿ. ನನಗೆ ಇದನ್ನು ನೋಡಿದಾಗ ಫಸ್ಟ್ ಅನ್ಸಿದ್ದೇನು ಅಂದ್ರೆ, ಉದ್ಧೃತ ಸಾರ ಅಂದ್ರೆ ಮೈದಾ. ಗೋಧಿ ಅನ್ನುವಂತಹ ಒಂದು ಪೂರ್ತಿ ಕಣದಲ್ಲಿ ಅದರ ಸತ್ವ ಇರುವುದು ಎರಡು ಕಡೆ. ಒಂದು ಹೊರಗಿನ ಪೂರ್ತಿ ವಲಯದ 7 ಪದರಗಳು, ಅದರಲ್ಲಿ ಸತ್ವ ಇರುವುದು. ಆಮೇಲೆ ಇಡೀ ಗೋಧಿಯ ಕಣದ ಮಧ್ಯದಲ್ಲೊಂದು ಆ ಜೀವ ಹುಟ್ಲಿಕ್ಕೆ ಕಾರಣವಾಗುವಂತಹ ಒಂದು ಹಳದಿ ಬಣ್ಣದ ಒಂದು ಸಣ್ಣ ಪದಾರ್ಥ ಇರುತ್ತೆ ಮಧ್ಯದಲ್ಲಿ. ಅದು ಒಡೆದಾಗ ಮಧ್ಯದಲ್ಲಿ ಅದು ಸಿಗುತ್ತೆ, ಅದನ್ನು ತೆಗಿತಾರೆ. ಮತ್ತೆ ಉಳಿದದ್ದೆಲ್ಲ ಇದೆಯಲ್ಲ, ಅದು ಕೇವಲ ಡಸ್ಟ್ ತರ. ಅದು ಒಂದು ಪ್ರೊಟೆಕ್ಷನ್ಗೋಸ್ಕರ ಇರುವಂತದ್ದು. ಅದರಲ್ಲಿ ಏನೂ ಪ್ರೋಟೀನ್ಗಳಾಗ್ಲಿ ಅಥವಾ ಮನುಷ್ಯನಿಗೆ ದೇಹಕ್ಕೆ ಬೇಕಾಗಿರುವ ಅನುಕೂಲಕರವಾದ ವಾತಾವರಣವಾಗಿ ಇರ್ಲಿ. ಈಗ ಗೊಬ್ಬರ ಹಾಕುವಾಗ ಅದಕ್ಕೆ ಸ್ವಲ್ಪ ತರಗೆಲೆ ಹಾಕಿ ಆಮೇಲೆ ಅದರ ಮೇಲೆ ಸಗಣಿ ಹಾಕ್ತಾರಲ್ಲ, ಅದು ಸಗಣಿ ಜೊತೆಗೆ ಬೆರೆತ್ರೆ ಓಕೆ, ಆವಾಗ ಅದಕ್ಕೊಂದು ಸತ್ವ ಬರುತ್ತೆ. ಆದ್ರೆ ಈ ಮೈದಾ ಅನ್ನೋದು ಹೇಗೆ ಅಂದ್ರೆ, ಆ ಮಧ್ಯದಲ್ಲಿ ಜೀವ ಹುಟ್ಲಿಕ್ಕೆ ಕಾರಣವಾದಂತಹ ಪದಾರ್ಥವನ್ನ ತೆಗೆದು ಹೊರಗಿನ ಸಿಪ್ಪೆಯನ್ನ ಸುಲಿದು ಮಧ್ಯದ ಕೇವಲ ಡಸ್ಟ್ ಅನ್ನ ನಾವು ಇವತ್ತು ಆಹಾರಕ್ಕಾಗಿ ಬಳಸ್ತೇವೆ. ಅದಕ್ಕೆ ಅವ್ರು ಹೇಳಿದ್ದು ಉದ್ಧೃತ ಸಾರಾಣಿ ನಕದಾಪಿ ಮುಂಜೀತ. ಎಂದೂ ಕೂಡ ಇಂಥ ಪದಾರ್ಥಗಳನ್ನು ತಿನ್ಬಾರದು, ಅದರಲ್ಲಿ ಯಾವ ಸತ್ವವೂ ಇರುವುದಿಲ್ಲ ಅಂದಾಗ ತಿನ್ಬಾರದು. ಈಗ ಹಾಲು ಕೂಡ ಏನಾಗುತ್ತೆ, ಕೆಲವೊಂದ್ಸರ್ತಿ ಅದನ್ನ ಪಾಶ್ಚಲೀಕರಣ ಅಂತ ಏನೋ ಮಾಡ್ತಾರೆ. ಚೆನ್ನಾಗಿ ಕಾಸಿ ಅದರಲ್ಲಿರುವ ಫ್ಯಾಟ್ ಅನ್ನೆಲ್ಲ ತೆಗೆದು ಬಿಡ್ತಾರೆ. ಈ ಎಣ್ಣೆಯಲ್ಲಿ ಅದರ ಮೂಲ ಸತ್ವ ಇರುವಂತದ್ದೇನಿದೆ ಅದನ್ನ ಹೇಳುವಾಗ ಅವರು, ಈಗ ಪ್ರಾಕೃತಿಕವಾದ ಫ್ಯಾಟ್ ಏನಿದೆ ಅದು ದೇಹಕ್ಕೆ ಹಾನಿಕಾರಕ ಅಲ್ಲ. ಯಾವುದು ನಾವು ತಯಾರಿಸಿದಿಂದಾಗಿ ಫ್ಯಾಟ್ ಹುಟ್ಟುತ್ತೆ ಅದು ಬಹಳ ಅಪಾಯಕಾರಿ. ಹಾಗಾಗಿ ಅದರ ಮುಖ್ಯ ಎಸೆನ್ಸ್ ಅನ್ನ ತೆಗೆಯುವಂತದ್ದು ಅದು ಎಣ್ಣೆಯಲ್ಲಿರ್ಬಹುದು, ಹಾಲಿನಲ್ಲಿರ್ಬಹುದು, ಅಥವಾ ಧಾನ್ಯಗಳಲ್ಲಿರ್ಬಹುದು. ಧಾನ್ಯಗಳಲ್ಲೂ ಇಂಥ ತುಂಬಾ ಮಾಡ್ತಾರೆ. ಅದರಿಂದ ಯಾವ ಪದಾರ್ಥವನ್ನು ಕೂಡ, ಈಗ ಉಪ್ಪಿನ ನಿಜವಾದ ಅದರ ಸತ್ವವನ್ನ ತೆಗೆದು ಅದಕ್ಕೆ ಅಯೋಡಿನ್ ಅಂತ ಇನ್ನೇನು ಸೇರಿಸಿ ಹಾಕ್ತಾರೆ. ಮೂಲದಲ್ಲಿ ದೇಹಕ್ಕೆ ಏನ್ ಬೇಕು ಅದರಲ್ಲಿರುವ ನೀರಿನಲ್ಲೂ ಹಾಗೆ. ಈಗ ಆಕ್ವಾ ಅಂದ್ರೆ ಉದ್ಧೃತ ಸಾರವೇ ಅದು. ನೀವು ಹೇಳ್ಬೋದು ಅದರಲ್ಲಿ ಮಿನರಲ್ ಹಾಕಿದ್ದಾರೆ ಅಂತ. ನಾವು ನಾ ಕ್ಲೀನ್ ಮಾಡಬಾರದು ಅಂತ ಹೇಳ್ತಿಲ್ಲ, ಕ್ಲೀನ್ ಮಾಡೋದಕ್ಕೆ ಒಂದು ಪ್ರಾಕೃತಿಕ ಪ್ರೊಸೆಸ್ ಇತ್ತು, ಅದನ್ನ ನಾವು ಕಳ್ಕೊಂಡಿದೀವಿ ಇವತ್ತು. ಅಥವಾ ಮತ್ತೆ ರೀಜನರೇಟ್ ಮಾಡ್ಬೋದೇನೋ, ಆದ್ರೆ ಅದು ಸ್ವಲ್ಪ ಪ್ರೊಸೆಸ್ ನಿಧಾನ. ನಿಮಗೆ ಬೆಳಿಗ್ಗೆ ಹಾಕಿ ಸಂಜೆಗೆ ನೀರು ಸಿಗುವಂತ ಇವತ್ತಿನ ಅಷ್ಟು ಸುಲಭದ್ದಲ್ಲ. ಆದ್ರೆ ಇವತ್ತಿಗೂ ರಾಜಸ್ಥಾನಗಳಲ್ಲಿ, ಗುಜರಾತಿನಲ್ಲಿ, ಉತ್ತರ ಪ್ರದೇಶದ ಬಹಳ ದುರ್ಭರವಾಗಿ ನೀರು ಸಿಗದೇ ಇರುವ ಜಾಗಗಳಲ್ಲಿ ಶುದ್ಧೀಕರಣದ ಉದ್ದೇಶದಿಂದ ಅವರು ಅಂತ ನೀರಿನ ಶುದ್ಧೀಕರಣದ ಪ್ರಾಕೃತಿಕ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಅದನ್ನ ಮಾಡಿಕೊಳ್ಳುವುದೇನು ಕಷ್ಟ ಅಲ್ಲ. ಒಂದು ಆರಂಭದಲ್ಲಿ ಅದನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಕಷ್ಟ ಪಡಬೇಕಾಗಬಹುದು, ಆದ್ರೆ ಆಮೇಲೆ ಅದು ಸುಲಭ. ಅದರಿಂದಾಗಿ ನೀರಿನಲ್ಲಿ ಅದರ ಏನ್ ಮಾಡ್ತಾರೆ ಅಂತ ಒಂದ್ಸಲ ನೀವು ಅದರ ಎಲ್ಲ, ನಮ್ಮ ಕೈಯಲ್ಲೇ ಯಂತ್ರಗಳ ದೊಡ್ಡ ಪ್ರಪಂಚ ಇದೆ, ಅದ್ರಲ್ಲಿ ಏನ್ ಮಾಡ್ತಾರೆ ಅಂತ ಒಂದ್ಸಲ ನೀವು ನೋಡಿದ್ರೆ ಆವಾಗ ನಿಮ್ಗದು ಗೊತ್ತಾಗುತ್ತೆ. ಆದ್ರೆ ಒಂದು ಸಂಗತಿ ಏನು ಅಂದ್ರೆ, ಅದನ್ನ ಸೇರಿಸ್ತಾರೆ, ಅದಕ್ಕೆ ಇನ್ನೂ ಹೆಚ್ಚು ಪುಷ್ಟಿ ಕೊಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಬರ್ದಿರ್ತಾರೆ. ಆದ್ರೆ ಅವರಿಗೆ ಅದರ ದೂರ ಪರಿಣಾಮ ಗೊತ್ತಿಲ್ಲ. ಆದ್ರಿಂದ ಅಷ್ಟಂತೂ ವಿಷಯ ತಿಳ್ಕೊಳ್ಳೋ ದೃಷ್ಟಿಯಿಂದ ಆಗುತ್ತೆ. ಆಮೇಲೆ ಅದನ್ನು ಸರಿ ಅಂತ ಸಮರ್ಥಿಸುವ ಲೇಖನಗಳು ಇವೆ, ಅದನ್ನ ತಪ್ಪು ಅಂತ ಹೇಳುವ ಲೇಖನಗಳು ಇವೆ. ಆದ್ರೆ ಒಂದಂಶ ಸತ್ಯ ಏನು ಅಂದ್ರೆ, ಅದರಿಂದ ಆಗುವ ಪರಿಣಾಮ ಏನು ಅಂತ ಇವತ್ತು ಬಹಳ ಜನ ಅನುಭವಿಸ್ತಾ ಇದ್ದಾರೆ. ಅದನ್ನು ಕುಡಿದು ಅಭ್ಯಾಸ ಆದವನು ತಪ್ಪಿ ಒಂದು ದಿವಸ ತೀರ್ಥ ತಗೊಂಡ ಅಂದ್ರು, ಹೊರಗಡೆಯಲ್ಲಿ ಆದ್ರೂ ಅವನ ಇಡೀ ದೇಹದ ವ್ಯವಸ್ಥೆ, ಮುಖ್ಯವಾಗಿ ಫುಡ್ ಪಾಯ್ಸನ್, ಮುಖ್ಯವಾಗಿ ದೈಹಿಕ ಅಸ್ಥಿರತೆ, ಶೀತ, ತಲೆನೋವು ಇತ್ಯಾದಿ ನೂರಾರು ಅವ್ಯವಸ್ಥೆಗಳು ಉಂಟಾಗ. ಅದೇ ನೀವು ಕಾಸಿ ಕುಡಿದು ತಣ್ಣಗೆ ಮಾಡಿದ್ರು ಅಷ್ಟು ಪ್ರಾಬ್ಲಮ್ ಇಲ್ಲ. ಆದ್ರೆ ಅದರ ಒಳಗಿನ ನಿಜವಾದ ನೀರಿನ, ಅಂದ್ರೆ ನೀರಿದ್ದು ಸಮಸ್ಯೆ ಈಗ ನಾವು ಮಾಡ್ಕೊಂಡಿದ್ದದು. ಪ್ರಾಕೃತಿಕವಾಗಿ ನೀರು ಯಾವತ್ತೂ ಕೂಡ ಹಾನಿಕಾರಕ ಅಲ್ಲ. ನಾವೇ ಒಂದು ಕಡೆಯಿಂದ ಅದನ್ನ ಪೇಸ್ಟು, ಬ್ರಷು,
ಸೋಪು, ಪಾತ್ರೆ ತೊಳಿಲಿಕ್ಕಿರುವ ಪದಾರ್ಥಗಳು, ಬಟ್ಟೆ ತೊಳಿಲಿಕ್ಕಿರುವ ಏನು ಸೋಪು ಅಥವಾ ಅದರ ಬೇರೆ ಬೇರೆ ಪರಿಮಳಕ್ಕಾಗಿಯೋ ಇನ್ಯಾವುದಕ್ಕೋ ಬಳಸುವ ಕೆಮಿಕಲ್ಗಳನ್ನ ನೀರಿಗೆ ಸೇರಿಸಿ ಆದ್ಮೇಲೆ ಈಗ ನಾವು ಅನಿವಾರ್ಯವಾಗಿ ಅಂತಹ ಅವ್ಯವಸ್ಥೆಗಳನ್ನ ಅನುಭವಿಸಲೇಬೇಕಾಗತ್ತೆ. ಇದನ್ನ ನಾವು ಕಮ್ಮಿ ಮಾಡಿದಷ್ಟು ನೀರು ಶುದ್ಧಿ ಆಗುತ್ತೆ. ನೀರು ಶುದ್ಧಿ ಆದ್ರೆ ಈ ಆಕ್ವಾಗಾರ್ಡ್ ಮತ್ತೆ ಬೇಕಾಗಲ್ಲ. ಆದ್ರಿಂದಾಗಿ ಅದರಲ್ಲೂ ಏನೇನೋ ತಂತ್ರಜ್ಞಾನ ಮಾಡಿ ತುಂಬಾ ಅಪಾಯ ಆಗುವುದನ್ನ ತಪ್ಪಿಸುವಂತ ಪ್ರಯತ್ನಗಳು ನಡೀತಾ ಇವೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದನ್ನ ಪೂರ್ತಿಯಾಗಿ ಯಶಸ್ವಿಯಾಗಿ ಪ್ರಾಕೃತಿಕವಾಗಿಯೇ ಇರುವಂತೆ ಮಾಡುವುದು ಬಹಳ ಕಷ್ಟ. ಪ್ರಕೃತಿಯಲ್ಲಿ ಒಂದು 8 ತಿಂಗಳು ಬೇಕು, ನಮ್ಗೆ 8 ನಿಮಿಷಕ್ಕೆ ಸಿಗ್ಬೇಕಲ್ಲ ಶುದ್ಧೀಕರಣ ಅನ್ನೋದು. ಸಮುದ್ರದಲ್ಲಿ ಸೇರಿದ ನೀರು ಒಡವಾನದ ಮೂಲಕ ಅಥವಾ ಸೂರ್ಯನ ಕಿರಣಗಳ ಮೂಲಕ ಆಕಾಶವನ್ನ ಸೇರಿ ಆಗ ಅದು ನಮಗೆ ಸಿಗುವ ಶುದ್ಧತೆಯ ಪ್ರಮಾಣವನ್ನ ಬೇರೆ ಯಾವ ರೀತಿಯಿಂದಲೂ ಕೂಡ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದ್ಸರ್ತಿ ಆ ಕಾಡಿನ ಮಧ್ಯದಲ್ಲಿ ಸ್ವಚ್ಛವಾಗಿ ಹರಿಯುವ ನೀರನ್ನು ಕುಡಿದ ಅಭ್ಯಾಸ ಆದ್ರೆ 4 ದಿವಸ, ಆಮೇಲೆ ಈ ನೀರನ್ನು ಮುಟ್ಲಿಕ್ಕಾಗಲ್ಲ, ನೋಡ್ಲಿಕ್ಕಾಗಲ್ಲ. ಅಯ್ಯೋ ದೇವ್ರೆ, ಏನಿದು ನೀರಿಗೆ ಎಷ್ಟು ಟೇಸ್ಟ್ ಇದೆ. ರಸವತಿ ಅಪು ಅತ್ಯಂತ ರಸವತ್ತಾದದ್ದು. ಗಂಧವತಿ ಪೃಥ್ವಿ ಇದ್ದ ಹಾಗೆ ರಸವತ್ ಜಲಂ, ಅತ್ಯಂತ ರಸಭರಿತ ನೀರು ಅಂದ್ರೆ. ಆದ್ರೆ ಆ ನೀರಿನ ರಸವೇ ನಮ್ಗೆ ಇವತ್ತು ಮರ್ತು ಹೋಗ್ಬಿಟ್ಟಿದೆ. ಯಾವುದೇ ಪದಾರ್ಥವನ್ನ ಉಣ್ಣುವಾಗ ಎಲೆ ಪೂರ್ತಿ ಬಾಚಿ ಬಳಿದು ತಿನ್ನಬಾರದು ಅಂತ ಹೇಳ್ತಾರೆ. ನಾಶೇಷಂ ಪುರುಷೋಷ್ಣೀಯಾತ್ ಅನ್ಯತ್ರ ಜಗತೀಪತೆ. ಎಲ್ಲೇ ಹೋದಾಗ್ಲೂ ಕೂಡ ಎಲೆಯನ್ನ ಪೂರ್ತಿ ಬಳಿದು ತಿನ್ನಬಾರದು. ಆದ್ರೆ ಇಷ್ಟು ಬಿಟ್ಟು ಜೇನು ಹಾಕಿದ್ರೆ ಜೇನ್ ಬಿಡಬಾರದು, ಪಾಯಸ ಹಾಕಿದ್ರೆ ಪಾಯಸ ಬಿಡಬಾರದು, ದಧಿ ಮೊಸರು ಚೆಲ್ಲಬಾರದು, ತುಪ್ಪ ಚೆಲ್ಲಬಾರದು. ಇನ್ನು ಕೆಲವು ವಿಶಿಷ್ಟವಾದ ನಿವೇದನೆಗೊಂಡಂತಹ ಹವಿರ್ದ್ರವ್ಯ ಸಕ್ತು ಮೊದಲಾದವುಗಳು ಅದನ್ನ ಯಾವತ್ತೂ ಕೂಡ ಚೆಲ್ಲಬಾರದು. ಅಶ್ಮೀಯ ತನ್ಮಯೋ ಭೂತ್ವ ಪೂರ್ವಂತು ಮಧುರಂ ರಸಂ. ಸಿಹಿಯಾದ ಪದಾರ್ಥವನ್ನ ಮೊದಲು ಉಣ್ಣಬೇಕು. ಉಪ್ಪು ಹುಳಿಗಳನ್ನ ಮತ್ತೆ ತಗೊಳ್ಬೇಕು. ಮಧ್ಯೆ ಕಟು ತಿಕ್ತಗಳನ್ನ, ಕಹಿ ಖಾರಗಳನ್ನು ಉಪಯೋಗಿಸಬೇಕು. ಮೊದಲು ರಸರಸವಾಗಿ ಆಹಾರ ಸ್ವೀಕಾರ ಮಾಡಬೇಕು. ಮಧ್ಯೆ ಗಟ್ಟಿ ಪದಾರ್ಥವನ್ನ ತಿನ್ಬೇಕು. ಕೊನೆಯಲ್ಲಿ ಮತ್ತೆ ರಸವತ್ತಾದ ನೀರು, ಮಜ್ಜಿಗೆ ಇತ್ಯಾದಿ ಪದಾರ್ಥಗಳಿಂದ ಊಟ ಮಾಡಬೇಕು. ಹೀಗಿದ್ದಾಗ ಅವನಿಗೆ ಬಲ ಮತ್ತು ಆರೋಗ್ಯ ಲಭ್ಯವಾಗುತ್ತೆ. ನಿಂದನೆಗೊಳಗಾದ ಪದಾರ್ಥವನ್ನ ತಿನ್ನಬಾರದು. ಅನಿಂದ್ಯವಾದ ಶಾಸ್ತ್ರೋಕ್ತವಾದ ಶಾಸ್ತ್ರದಲ್ಲಿ ಹೇಳಿದ ಪದಾರ್ಥಗಳನ್ನೇ ಹೆಚ್ಚು ತಿನ್ಬೇಕು. ಮೌನವಾಗಿರ್ಬೇಕು. ಯಾವತ್ತು ಉಣ್ಣುವ ಪದಾರ್ಥದ ಬಗ್ಗೆ ಕೇಡು ಮಾತುಗಳನ್ನ ಆಡಬಾರದು. ಮಾಡಿದವರನ್ನ ಕೃತಜ್ಞತೆಯಿಂದ ಸ್ಮರಿಸಬೇಕು, ಅದರ ವಿರುದ್ಧ ಮಾತಾಡಬಾರದು. 5 ತುತ್ತುಗಳನ್ನ ಮೊದಲು ತಿನ್ನುವಾಗ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳನ್ನ ನೆನೆದು ಪಂಚರೂಪಿ ಪರಮಾತ್ಮನ ಪಂಚಕೋಶದ ದ್ರವ್ಯವನ್ನ ಸ್ಮರಿಸಿ ಮಹಾ ಮೌನದಿಂದ ಊಟ ಮಾಡಬೇಕು. ತಿಂದ ಮೇಲೆ ಚೆನ್ನಾಗಿ ಕೈ ತೊಳೆದು ಆಚಮನೆ ಮಾಡಿ, ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಆಚಮನೆ ಮಾಡಿ, ಮತ್ತೆ ಪವಿತ್ರ ಪಾಣಿಯಾಗಿ ಇಂದ್ರಿಯಗಳನ್ನ ಸ್ಪರ್ಶಿಸಿ ಇಂದ್ರಿಯದ ದೇವತೆಗಳನ್ನ ಅನುಸಂಧಾನ ಮಾಡಬೇಕು. ಈ ಹೊತ್ತಿಗೆ ಗಾಳಿ ಆಡ್ಲಿಕ್ಕೆ ಸ್ವಲ್ಪ ಜಾಗನೂ ಬಿಟ್ಟಿರ್ಬೇಕು ಊಟದಲ್ಲಿ. ಇದರಿಂದ ಗಾಳಿ ಆಡುವಾಗ ಹೇಗೆ ಬೆಂಕಿ ಸಲೀಸಾಗಿ ಉರಿದು ಕಟ್ಟಿಗೆಗಳನ್ನ ಆಹುತಿ ತೆಗೆದುಕೊಳ್ಳುತ್ತೋ ಹಾಗೆ ಜಾಗ ಸ್ವಲ್ಪ ತಿಂದ ಹೊತ್ತಿನಲ್ಲಿ ಗಾಳಿ ಆಡ್ಲಿಕ್ಕೆ ಜಾಗ ಬಿಟ್ಟಿದ್ರೆ ಆಗ ಜಠರಾಗ್ನಿ ಅನ್ನೋದು ಜಾಗೃತವಾಗಿ ಆಕಾಶದ ಮೂಲಕ ಅವಕಾಶದ ಉಪಯೋಗವನ್ನು ಆಕಾಶ ಅಂದ್ರೆ ಇಲ್ಲಿ ಅವಕಾಶವನ್ನು ಬಳಸಿಕೊಂಡು ಅನ್ನದ ಪಕ್ವವಾದ ಪರಿಪಾಕವನ್ನ ಅದು ಮಾಡಿ ಅನ್ನದ ರಸವನ್ನ ಶರೀರಕ್ಕೆ ಧಾತುಗಳ ಮೂಲಕ ಸಿಗುವಂತೆ ಮಾಡುತ್ತೆ. ಎಷ್ಟು ಚೆನ್ನಾಗಿದೆ. ಅಗ್ನಿರಾಪ್ಯಾಯೇತ್
ಮಧ್ಯದಲ್ಲಿ ಒಂದು ಶ್ಲೋಕ ಬಿಟ್ನಾ. ಸ್ವಸ್ಥ ಪ್ರಶಾಂತ ಚಿತ್ತಸ್ತು ಕೃತಾಸನ ಪರಿಗ್ರಹ ಅಭೀಷ್ಟ ದೇವತಾಂತು ದೇವತಾನಾಂತು ಕುರ್ವೀತ ಸ್ಮರಣಂ ನರ. ಇದಾಯ್ತು. ಸುಪ್ರಸನ್ನು ಸುಪ್ರಸಾದ ಸುಪ್ರಸನ್ನ ಅಂತ ತಮ್ಮ ಕುಲದೇವತೆಗಳು ಅಥವಾ ಎಲ್ಲಿ ನಾನು ಆಹಾರ ಸ್ವೀಕಾರ ಮಾಡಿದ್ನೋ ಅಲ್ಲಿಯ ಕ್ಷೇತ್ರ ದೇವತೆಯನ್ನು ಸ್ಮರಣೆ ಮಾಡುವುದು ಒಂದಾದ್ರೆ, ನಮ್ಮ ಮನೆಯಲ್ಲಿ ನಾವು ನಿತ್ಯ ಪೂಜೆ ಮಾಡುವಂತಹ ಭಗವಂತನ ರೂಪವನ್ನ ನೆನೆದು ನಮ್ಮ ಹೃತ್ಕಮಲದಲ್ಲಿ ಚಿಂತಿಸಿ ಇವತ್ತು ಕೊಟ್ಟ ಈ ಆಹಾರದ ವ್ಯವಸ್ಥೆಗಾಗಿ ನಿನಗೆ ಕೃತಜ್ಞತೆ. ನಾವೇ ಅಡಿಗೆ ಮಾಡಿರ್ಬೋದು, ಅದು ಹೇಳುವಾಗ ನಮ್ಗೆ ಹಾಗೆ ಅನ್ಸೋದು, ನಾವೇ ಅಡಿಗೆ ಮಾಡಿದ್ದು. ನೀವು ಅಡಿಗೆ ಮಾಡುದಾದ್ರೂ ಪದಾರ್ಥ ಸಿಗ್ಬೇಕಲ್ಲ, ಮಾಡಿದ ಅಡಿಗೆ ಅಡಿಗೆ ಆಗ್ಬೇಕಲ್ಲ. ಅದೇನು ಗಡಿಗೆ ಆಗಿ ಉಪಯೋಗ ತಿನ್ಲಿಕ್ಕೆ ಆಗದೆ ಇರುವಂತೆ ಹಾಳಾಗಿದ್ರೆ, ಅಥವಾ ತಿಂದ ಮೇಲೆ ಅದು ಜೀರ್ಣ ಆಗ್ಬೇಕಲ್ಲ, ಜೀರ್ಣ ಆದ್ಮೇಲೆ ದೇಹಕ್ಕೆ ದಕ್ಬೇಕಲ್ಲ, ದೇಹಕ್ಕೆ ದಕ್ಕಿದ್ಮೇಲೆ ಇನ್ನೇನು ಅರ್ಧಮರ್ಧ ಯಾವುದೋ ಒಂದು ತುಂಡು ನಾಳದಲ್ಲಿ ಸಿಕ್ಕಿ ಟ್ಯೂಮರ್ ಆಗಿ ಅವ್ಯವಸ್ಥೆ ಆಗ್ಬಾರ್ದಲ್ಲ, ಅಥವಾ ಮಾಂಸ ಹೆಚ್ಚು ಬೆಳೆದು ದುರ್ಮಾಂಸದಿಂದಾಗಿ ಕ್ಯಾನ್ಸರ್ ಆಗ್ಬಾರ್ದಲ್ಲ. ಇದೆಲ್ಲದಕ್ಕೂ ಒಳಗಿನಿಂದ ಕಾರಣನಾದಂತಹ ಆರೋಗ್ಯಪ್ರದನಾದ ಸ್ವಸ್ಥ ರೂಪಿಯಾದ ಭಗವಂತ ಇದ್ದಾನೆ. ಅವನನ್ನ ಸ್ಮರಿಸಿ ಸ್ವಸ್ಥ ಅಂದ್ರೆ ಆರಾಮವಾಗಿ ಕೂತು, ಪ್ರಶಾಂತ ಚಿತ್ತ ಕೋಪ ಮಾಡಿಕೊಳ್ಳದೆ ಚೆನ್ನಾಗಿ ಕೃತಾಸನ ಪರಿಗ್ರಹ ಒಳ್ಳೆಯ ಆಸನದಲ್ಲಿ ಕೂತು ಅಭಿಷ್ಟ ದೇವರನ್ನ ಸ್ಮರಿಸಿ ತುಳಸಿಯನ್ನ ಬಾಯಿಗೆ ಹಾಕೊಳ್ಬೇಕು. ಕುರ್ವೀತ ಸ್ಮರಣಂ ನರಹ, ಅವನನ್ನು ಸ್ಮರಿಸ್ಬೇಕು. ಅಗ್ನಿರಾಪ್ಯಾಯೇತ್, ಇದರಿಂದ ಏನಾಗುತ್ತೆ ಅಂದ್ರೆ, ಈ ತರ ತೀರ್ಥ ತಗೊಳ್ಳೋದು ಅದೇ ದೃಷ್ಟಿಯಿಂದ. ತೀರ್ಥದಲ್ಲೇ ಒಂದು ತುಳಸಿ ಬರುತ್ತೆ, ಬಂದ್ರೆ ಅದನ್ನ ಜಗಿಯದೆ ಅಲ್ಲಿಗೆ ತಾಗಿಸದೆ, ಇಲ್ಲದಿಲ್ಲ ನಾನು ಈಗ ಹೇಳಿದ ವಿಷಯ ಬೇರೆ ಕಡೆ ಬಂದಿದೆ. ತುಳಸಿ ತಿನ್ನುವಾಗ ಅಥವಾ ಅದನ್ನ ತಗೊಳ್ಳುವಾಗ ಸಿಕ್ಕಾಪಟ್ಟೆ ತಗೊಳ್ಳೋದು ತಪ್ಪು. ಅದು ತಗೊಂಡ್ರು ಅತ್ಯಂತ ಚೆನ್ನಾಗಿ ಬೆರಳಿನಿಂದಲೇ ಹಿಂಡಿ ಗಂಟಲಿಗೆ ಹಾಕಿ ನುಂಗಿ ಬಿಡ್ಬೇಕು, ಎಂದು ಕೂಡ ಹಲ್ಲಿಗೆ ತಾಕ್ಬಾರ್ದು. ಯಾಕೆ ಅಂತ ಯೋಚನೆ ಮಾಡಿದ್ರೆ ಆಯುರ್ವೇದದಲ್ಲಿ ಅದರ ರಸ ಅದು ಹಲ್ಲಿನ ಒಸಡಿಗೆ ತುಂಬಾ ಕಷ್ಟಕರ, ಅಂದ್ರೆ ಅದು ಸಡ್ಲು ಮಾಡುತ್ತೆ. ಏನಾದ್ರೂ ಅಲ್ಲಿ ದೋಷಗಳು ಇದ್ದೇ ಇರುತ್ತೆ ನಾವು ತಿಂದ ಪದಾರ್ಥಗಳದ್ದು. ಹಾಗಾದ್ರೆ ಅದರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋದಾಗ ಅದರ ಏನು ಹಾಳು ಮಾಡುವುದಲ್ಲ, ಅದು ಏನಾಗುತ್ತೆ ಅಂದ್ರೆ ಒಸಡಿನ ಹಲ್ಲು ಮತ್ತು ಮಾಂಸದ ನಡುವೆ ಒಂದು, ಈಗ ಇದು ಹಲ್ಲು ಅಂತ ಆದ್ರೆ ಈ ಬುಡದಲ್ಲಿ ಒಂದು ಕೆಂಪು ಮಾಂಸದ ಮುದ್ದೆ ಇರುತ್ತೆ, ಅದನ್ನು ಹೀಗೆ ಅದು ಒತ್ತಿಕೊಂಡಿರುತ್ತೆ. ಈ ತುಳಸಿಯ ರಸ ಅಲ್ಲಿಗೆ ದವಡೆಯನ್ನ ಕ್ಲೀನ್ ಮಾಡ್ಲಿಕ್ಕೋಸ್ಕರ ಅದು ಬಿಟ್ಕೊಳ್ಳುತ್ತೆ. ಕ್ಲೀನ್ ಆದ್ಮೇಲೆ ಅಕಸ್ಮಾತ್ ನಾವು ಆ ತುಳಸಿಯನ್ನು ತಿಂದದ್ದಾದ್ರೆ ಅದು ರಸದಿಂದ ಬಿಟ್ಟುಕೊಂಡ ನಂತರ ಮತ್ತೆ ಎಂಜಲು ಅಥವಾ ಇನ್ನೇನೇ ಪದಾರ್ಥ ಸೇರಿದು ಕೂಡ ಒಳಗೆ ಹೋಗಿ ಇಡೀ ಒಸಡಿನ ಬುಡ ಹಾಳಾಗುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಅದರಲ್ಲಿರುವ ಕ್ಷಾರ ಅದು ಹಲ್ಲಿಗೆ ಅಪಾಯಕಾರಿ. ವಸ್ತುತಃ ಅದು ದೇಹಕ್ಕೆ ತುಂಬಾ ಒಳ್ಳೆಯದು, ಆದ್ರೆ ಒಸಡು ಒಂದು ಜಾಗಕ್ಕೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅದು ಯಾವತ್ತು ಕೆಟ್ಟದ್ದು ಮಾಡಲ್ಲ, ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಒಸಡಿಗಿಲ್ಲ, ಅಷ್ಟು ತೀಕ್ಷ್ಣ ಅದರ ಕ್ಷಾರ. ಆದ್ರಿಂದಾಗ ಅದನ್ನ ಬಾಯಿಗೆ ಹಾಕೊಂಡು ಸೀದಾ ನುಂಗಬೇಕು ಅಂತ ಹೇಳುವಂಥದ್ದು. ಆಯ್ತು. ಗಾಳಿಗೆ ಸ್ವಲ್ಪ ಇವನು ಭುಕ್ತ ಅಥವಾ 4 ಹೆಜ್ಜೆ ಇಟ್ಟು ಓಡಾಡಬೇಕು. ಆಗ ಅನ್ನವನ್ನ ಅದು ಚೆನ್ನಾಗಿ ಜರಯತಿ ಜೀರ್ಣ ಮಾಡುತ್ತೆ. ಮತ್ತು ದೇವರ ಹತ್ರ ಕೇಳ್ಕೊಳ್ಬೇಕು, ತಿಂದ ಅನ್ನದಿಂದ ನನಗೆ ನೆನಪಾಗಲಿ, ಜ್ಞಾನ ಬರಲಿ, ಸುಖವಾಗಲಿ, ಸಂತೋಷದಿಂದ ಎಲ್ಲರ ಜೊತೆ ತೃಪ್ತಿಯಾದ ಬದುಕನ್ನು ನಡೆಸುವಂತಾಗಲಿ. ಅನ್ನಂಬಲಾಯ ಮೇ ಭೂಮೇ ಅಪಾಮಗ್ನ ನಿಲಸ್ಯ ಚ ಭವತ್ಯೇತತ್ ಪರಿಣತಂ ಮಮಾಸ್ತ್ವ ವ್ಯಾಹತಂ ಸುಖಂ. ಅನ್ನದ ಸ್ವೀಕಾರದ ನಂತರ ದೇವರ ಹತ್ರ ಪ್ರಾರ್ಥನೆ ಮಾಡುದು. ಮೇ ತುಂಬಾ ಒಳ್ಳೆ ಶ್ಲೋಕ, ಇದನ್ನ ಕಲ್ತು ದಿನ ಹೇಳುದು ಅಗತ್ಯ. ಮೇ ಅನ್ನಂ ಬಲಾಯ, ಈ ತಿಂದ ಅನ್ನ ನನಗೆ ಬಲಕ್ಕಾಗಿ ಕಾರಣವಾಗ್ಲಿ. ಅದು ಅನ್ನ ಬಂದದ್ದು ಭೂಮೇ ಅನ್ನಂ ಮೇ ಬಲಾಯ ಅಪಾಂ ಅಗ್ನಿ ಅನಿಲಸ್ಯ ಚ ಭವತ್ಯೇತತ್ ಪರಿಣತಂ ಮಮ ಅಸ್ತು ಅವ್ಯಾಹತಂ ಸುಖಂ. ಒಳಗಿರುವ ನೀರು, ಸುಡುವ ಬೆಂಕಿ,
ಭವತ್ಯೇತತ್ ಪರಿಣತಂ, ತುಂಬಾ ಚೆನ್ನಾಗಿ ಪರಿಣಾಮವನ್ನು ಉಂಟು ಮಾಡಿ ನನ್ನ ಸುಖಕ್ಕೆ ಕಾರಣವಾಗಲಿ. ಪ್ರಾಣಾಪಾನ ಸಮಾನಾನಾಮುದಾನವ್ಯಾನಯೋಸ್ತಥಾ ಅನ್ನಂ ಪುಷ್ಟಿಕರಂ ಚಾಸ್ತು ಮಮಾಪ್ಯವ್ಯಾಹತಂ ಸುಖಂ. ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇಷ್ಟು 5 ಜನ ಒಳಗಿನಿಂದ ನಾನು ಅನ್ನವನ್ನು ಪುಷ್ಟಿಗೊಳಿಸಿ ಅದರಲ್ಲಿರುವ ಒಳ್ಳೆಯ ಪೋಷಕಾಂಶಗಳನ್ನ ಸಿಕ್ಕುವಂತೆ ಮಾಡಿ, ನಮ್ಮ ತಲೆಯಲ್ಲಿ ಏನಿದೆ ಅಂದ್ರೆ ನಾವು ತಿನ್ನುವ ಅನ್ನದಿಂದ ಪೋಷಕಾಂಶ ಸಿಗ್ತಾ ಇದೆ ಅಂತ. ವಸ್ತುತಃ ಪೋಷಕಾಂಶಗಳು ನಮ್ಮ ದೇಹದಲ್ಲೇ ಒಳಗೆ ಉತ್ಪತ್ತಿ ಆಗ್ತಾ ಇರುತ್ತೆ. ಈ ಹೊರಗಿನಿಂದ ಸಿಕ್ಕುವ ಪೋಷಕಾಂಶ ಒಳಗಿನಿಂದ ಇರುವ ಪೋಷಕಾಂಶಕ್ಕೆ ಪೂರಕ ಅಷ್ಟೇ. ಎಷ್ಟೋ ಸರ್ತಿ ಕೆಲವು ಪೋಷಕಾಂಶಗಳು ಹೊರಗಿನಿಂದ ಸಿಗ್ಲಿಲ್ಲ ಅಂದ್ರೆ ಅದನ್ನು ದೇಹ ತಾನೇ ಪ್ರೊಡ್ಯೂಸ್ ಮಾಡಿ ಅನ್ನದ ಜೊತೆಗೆ ಸೇರಿಸಿ ಅದಕ್ಕೆ ಕೊಡುತ್ತೆ. ಆದ್ರೆ ಹೊರಗಿನಿಂದ ಯಾಕೆ ತಗೊಳ್ಬೇಕು ಅಂತಂದ್ರೆ, ಅದಕ್ಕೆ ತಾನೇ ಸ್ವತಂತ್ರವಾಗಿ ಕೊಟ್ಟದ್ದನ್ನ ಶರೀರಕ್ಕೆ ಸ್ವೀಕರಿಸ್ಲಿಕ್ಕೆ ಬರಲ್ಲ. ಅದಕ್ಕೆ ಹೊರಗಿನಿಂದ ಸಿಗುವ ಪದಾರ್ಥದ ಜೊತೆಗೆ ಅದು ಬೆರೆತಾಗ, ಈಗ ಸಲೈವ, ಬರೀ ಸಲೈವ ತಿಂದ್ರೆ ಏನು ಉಪಯೋಗ ಇಲ್ಲ. ಆದ್ರೆ ಅದು ಅನ್ನದ ಜೊತೆಗೆ ಬೆರೆತಾಗ ದೇಹಕ್ಕೆ ಬಹಳ ಹೆಚ್ಚು ಜೀರ್ಣಶಕ್ತಿ ಮತ್ತು ಚೆನ್ನಾಗಿ ಆ ಲವಲವಿಕೆ ಇತ್ಯಾದಿಗಳೆಲ್ಲ ಉಂಟಾಗ್ಲಿಕ್ಕೆ ಕಾರಣವಾಗುತ್ತೆ. ನಮಗೆ ಇನ್ನೂ ಹೆಚ್ಚು ಸಂಗತಿಗಳು ಗೊತ್ತಿಲ್ಲ, ಏನೇನು ನಡೆಯತ್ತೆ ನಮ್ಮ ದೇಹದ ಒಳಗೆ. ಕೇವಲ ಒಂದಿಷ್ಟು ತಿಳಿದಿದ್ದೇವೆ ನಾವು, ಸೀಳಿ ದೇಹವನ್ನ ವಿಭಾಗ ಮಾಡಿ. ಆದ್ರೆ ಅದು 100ಕ್ಕೆ 100 ಪೂರ್ತಿ ಇನ್ನು ತಿಳಿದಾಯ್ತು ಅಂತ ಅರ್ಥ ಅಲ್ಲ. ತಿಳಿಲಿಕ್ಕೆ ಸಿಕ್ಕಿದಷ್ಟು ಹೋಗ್ತಾ ಇರುತ್ತೆ. ಅದು ಪ್ರಪಂಚವೇ ಹಾಗೆ, ಪ್ರಕೃತಿಯೇ ಹಾಗೆ. ಆ ಅನ್ನಂ ಪುಷ್ಟಿಕರಂ ಚಾಸ್ತು, ನನಗೆ ಅನ್ನ ಪುಷ್ಟಿಕರವಾಗಲಿ. ಮಮಾಪಿ ಅವ್ಯಾಹತಂ ಸುಖಂ, ನನಗೆ ತಡೆಯಿಲ್ಲದ ಸುಖವನ್ನ ಕೊಡಲಿ. ಹೀಗೆ ಆ ಪ್ರಾರ್ಥನೆಯನ್ನು ಮಾಡ್ತಾ ಅಗಸ್ತಿರಗ್ನಿಬಡವಾನಲಶ್ಚ ಭುಕ್ತಂ ಮಯಾನ್ನಂ ಜರಯತ್ವಶೇಷಂ ಸುಖಂಚ ಮೇ ತತ್ ಪರಿಣಾಮ ಸಂಭವಂ ಯಚ್ಛಂತ್ವರೋಗೋ ಮಮ ಚಾಸ್ತು ದೇಹೇ. ಅಗಸ್ತಿ ಅನ್ನುವಂತಹ ಅಗ್ನಿ ನಮ್ಮ ದೇಹದಲ್ಲಿ ಇರುತ್ತೆ. ಆದ್ರಿಂದಾಗ ಅವನಿಗೆ ಅಗಸ್ತ್ಯ ಅಂತನೂ ಹೆಸರು ಬಂದದ್ದು. ಬಡವಾನಲವನ್ನ ಸ್ವೀಕಾರ ಮಾಡಿದ ಅಲ್ವಾ, ಸಿಡಿ ಸಮುದ್ರವನ್ನ, ಆಗ ಅವನೊಳಗೆ ಈ ಅಗಸ್ತ್ಯ ಹೋಗಿ ಸೇರಿಕೊಂಡಿತು. ಆದ್ರಿಂದಾಗಿ ಅವನು ಅಗಸ್ತ್ಯ ಆದ. ಅಗಸ್ತಿಯನ್ನು ತನ್ನೊಳಗೆ ಸ್ವೀಕರಿಸಿದ ಅನ್ನುವ ಕಾರಣಕ್ಕಾಗಿ ಅವನಿಗೆ ಅಗಸ್ತ್ಯ ಅಂತ ಹೆಸರು ಬಂತು. ಅಗಸ್ತಿ ಅನ್ನುವ ಅಗ್ನಿ ಮತ್ತು ಬಡವಾನಲ ಅನ್ನುವ ಅಗ್ನಿ ಅದೆರಡು ಬೇರೆ ಬೇರೆ. ಅದು ದೇಹದಲ್ಲಿ ಇದ್ದು ಕೆಲಸ ಮಾಡುವಂಥದ್ದು ಅಗಸ್ತಿ, ಸಮುದ್ರದಲ್ಲಿ ಇದ್ದು ಕೆಲಸ ಮಾಡುವಂಥದ್ದು ಬಡವ. ಭುಕ್ತಂ ಮಯ ಅನ್ನಂ ಅಶೇಷಂ ಜರಯತು, ನಾನು ತಿಂದ ಅನ್ನವನ್ನು ಎಲ್ಲವನ್ನು ಸುಟ್ಟು ಬಿಡಲಿ. ಸುಖಂಚ ಮೇ, ಅದರಿಂದ ನನಗೆ ಸುಖ ಆಗಲಿ. ತತ್ ಪರಿಣಾಮ ಸಂಭವಂ ಮೇ ಸುಖಂ, ಆ ಆಹಾರ ಜೀರ್ಣ ಆಗುವಾಗ ಅದೇ ಕಷ್ಟ ಆಗಿಬಿಟ್ರೆ, ಜೀರ್ಣ ಆಗುವಾಗಲೇ ಅವನಿಗೆ ಉಸಿರು ಕಟ್ಟಿದ್ರೆ ಆಗಬಾರ್ದು. ಅದಕ್ಕೋಸ್ಕರ ತತ್ ಪರಿಣಾಮ ಸಂಭವಂ, ಆ ಜೀರ್ಣವಾಗುವ ಪ್ರಕ್ರಿಯೆಯಿಂದಲೇ ಒಂದು ಸುಖ ಆಗುತ್ತೆ. ಒಂದು ಚೆನ್ನಾಗಿ ತೇಗು ಬಂದು ಅದರ ಒಂದು ಆಸ್ವಾದ ಮತ್ತೆ ಬಾಯಲ್ಲಿ ಹೊಮ್ಮತ್ತೆ. ಎಡವಟ್ಟು ತಿಂದಿದ್ರೆ ದುರ್ವಾಸನೆ, ಮೋರಿ ಕೊಳತು ಹೊರಗೆ ಬಂದಾಗಿರುತ್ತೆ. ಆದರೆ ಸಹಜವಾಗಿ ಒಂದು ಒಳ್ಳೆಯ ಹಬೆ ಒಳಗಿನಿಂದ ಬರುವಂತದ್ದಿದೆ. ಅಂತ ಪರಿಣಾಮ ಸಂಭವವಾದ ಸುಖವನ್ನು ಕೊಡಲಿ. ಎಚ್ಚಂತು ಅರೋಗ, ರೋಗಹೀನತೆಯನ್ನ, ಅನಾಮಯತ್ವವನ್ನ, ದೇಹೆ ಮಮ ದೇಹೇ ಅರೋಗ ಅಸ್ತು, ಅರೋಗ ಉಂಟಾಗಲಿ, ದೇಹದಲ್ಲಿ ಸುಖವನ್ನ ಕೊಡಲಿ, ಅರೋಗವನ್ನು ಉಂಟು ಮಾಡಲಿ. ವಿಷ್ಣು ಸಮಸ್ತೇಂದ್ರಿಯ ದೇಹ ದೇಹಿ ಪ್ರಧಾನ ಭೂತೋ ಭಗವಾನ್ಯಥೈಕಃ ಸತ್ಯೇನ ತೇನಾತ್ತಮಶೇಷಮನ್ನಂ ಆರೋಗ್ಯದಮ್ಮೆ ಪರಿಣಾಮಮೇತು. ಎಲ್ಲ ಹೇಳ್ತಾರೆ ಈ ಐಕಾತ್ಮ್ಯವಾದವುಳ್ಳ ಶ್ಲೋಕಗಳು ಬಂದಾಗ. ಇಂಥದ್ ಬಂದಾಗ ಒಂದು ಮಾತಾಡುದಿಲ್ಲ. ತುಂಬಾ ಚೆನ್ನಾಗಿರುವ ಮಾತಿದು.
ಸಮಸ್ತ ಇಂದ್ರಿಯಗಳಲ್ಲಿ ಆಗ ಬಂತಲ್ವಾ ಗೀತೆಯಲ್ಲಿ ಸಮಸ್ತ ದೇಹದ ಸಂಘಾತಶ್ಚೇತನಾ ಧೃತಿ, ಆ ಸಂಘಾತಕ್ಕೆ ಕಾರಣವಾದಂತಹ ಭಗವಂತನ ರೂಪ ಸಮಸ್ತ ಇಂದ್ರಿಯ ದೇಹ ದೇಹಿ. ದೇಹಿ ಅಂದ್ರೆ ಜೀವ, ದೇಹ ಅಂದ್ರೆ ಮಣ್ಣು ನೀರು ಗಾಳಿಗಳಿಂದ ಆದಂತ ಈ ಶರೀರ, ಅದರಲ್ಲಿರುವ ಇಂದ್ರಿಯ. ಇಂದ್ರಿಯ ದೇಹ ದೇಹಿ, ಸಮಸ್ತ ಇಂದ್ರಿಯ ದೇಹ ದೇಹಿ ವಿಷ್ಣು ಪ್ರಧಾನಭೂತ. ಅವನೇ ಇದರಲ್ಲಿ ಮುಖ್ಯ ಆಳ್ವಿಕೆ ಉಳ್ಳವನು. ಅಂದ್ರೆ ಜೀವ ಅವನಿಗಿಂತ ವ್ಯವಸ್ಥೆಯಲ್ಲಿ ಚಿಕ್ಕದು ಅಂತ ಗೊತ್ತಾಯ್ತಾ. ಭಗವಾನ್ ಯಥೈಕ, ಅವನೊಬ್ಬನೇ. ಏಕಃ ಅಂದ್ರೆ ಅವನೊಬ್ಬನೇ ಪ್ರಧಾನ. ಸತ್ಯೇನ, ಇದು ಸತ್ಯವಾದ ಮಾತು. ತೇನ ತೇನ ಅತ್ತಂ, ಚೆನ್ನಾಗಿ ಸ್ವೀಕರಿಸಲ್ಪಟ್ಟದ್ದನ್ನು. ಅಶೇಷಂ ಅತ್ತಂ ಅನ್ನಂ ಆರೋಗ್ಯದಂ, ಆರೋಗ್ಯ ಕೊಡುವಂತದ್ದಾಗಿ ಮೇ ಪರಿಣಾಮ ಮೇತು, ನನಗೆ ಪರಿಣಾಮವನ್ನು, ಒಳ್ಳೆ ಪರಿಣಾಮವನ್ನ, ಆರೋಗ್ಯದಂ ಪರಿಣಾಮಂ ಏತು. ನೋಡಿ, ಆಹಾರವೇ ಆರೋಗ್ಯಪ್ರದ, ಮದ್ದಲ್ಲ. ಮದ್ದು ಆಮೇಲೆ ಅದು ಸಪೋರ್ಟಿಗಷ್ಟೇ. ನಾವು ತಿನ್ನುವ ಆಹಾರದಲ್ಲೇ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ನಾವು ಎದ್ವಾ ತದ್ವಾ ತಿಂದದ್ರಿಂದ ಮತ್ತೆ ಮಾತ್ರೆ ನುಂಗುವಂತಹ ಒಂದು ದುಸ್ಥಿತಿ ಬಂತು. ವಸ್ತುತಃ ಮಾತ್ರೆಯೂ ಕೂಡ ಒಂದರ್ಥದಲ್ಲಿ ಅದು ಆಹಾರವಾಗಿಯೇ ಸ್ವೀಕಾರ ಆಗ್ಲಿಕ್ಕಿರುವಂತದ್ದು. ಜಾಣ ವೈದ್ಯರು ಯಾರು ಕೂಡ ಅವರು ತುಂಬಾ ಅಂದ್ರೆ ತೀರಾ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಕೆಲವು ಶೀಘ್ರ ಗುಣಮುಖರಾಗಿ ಬರ್ಲಿಕ್ಕೋಸ್ಕರ ಕೆಲವು ಪದಾರ್ಥಗಳನ್ನು ಕೊಡುವುದಿದೆ. ಆಯುರ್ವೇದದಲ್ಲೂ ಇದೆ, ನಾವು ಇವತ್ತು ಅದನ್ನು ಮರ್ತಿದ್ದೇವೆ ಅಷ್ಟೇ. ಅವರು ಯಾವುದು ಲಕ್ಷ್ಮೀನಾರಾಯಣ ವಟಿ ಅಂತ ಒಂದು ಮಾತ್ರೆ ಕೊಟ್ರೆ 10-15 ನಿಮಿಷದಲ್ಲಿ ಜ್ವರ ಪೂರ್ತಿ ಗುಣ ಆಗ್ತಿತ್ತು. ಡೋಲೋ ಯಾವ್ದೋ ಒಂದು ಇದೆಯಲ್ಲ 556 ಅಂತ ಏನೋ ಒಂದು, ಅಂತದ್ರ ಮದ್ದಿಗಿಂತಲೂ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾದದ್ದು. ಆದ್ರೆ ಅದರ ಬಳಕೆ ಅದನ್ನೆಲ್ಲ ತುಳಿದು ನಮ್ಮ ದೇಶದ ನಿಜವಾದ ಅರಿವಿನ ಮೇಲೆ ಮಾಡಿದ ಪ್ರಹಾರಕ್ಕೆ ನಾವು ಅವರಿಗೆ ಕೃತಜ್ಞರಾಗಿದ್ದೇವೆ. ಇದು ಈ ದೇಶದ ದುಸ್ಥಿತಿ. ನಾವು ನಮ್ಮತನ ಸ್ವಾವಲಂಬಿಗಳಾಗಿ ಉಳಿಯಬಹುದಾಗಿದ್ದ ಲೋಹದ ಜ್ಞಾನ, ಆಯುರ್ವೇದ ಜ್ಞಾನ, ಧನುಸ್ಸು ಅಥವಾ ಯುದ್ಧ ತಂತ್ರಜ್ಞಾನ, ಅಥವಾ ಸಹಜವಾದ ದೇಶ ನಡೆಸುವಂತ ಆರ್ಥಿಕ ಸಂವಿಧಾನ, ಇದೆಲ್ಲವನ್ನು ಕಸಿದು ಹೊರಗಿನಿಂದ ತಂದು ತುಂಬಿ ಮತ್ತೆ ಅವರಿಗೇ ನಾವು ಕೃತಜ್ಞರಾಗಿ ಈ ದೇಶಕ್ಕೆ ಇಷ್ಟೆಲ್ಲ ಒಳ್ಳೆಯ ಬೆಳವಣಿಗೆಯನ್ನ ತಂದು ಕೊಡ್ಲಿಕ್ಕೆ, ಜ್ಞಾನವನ್ನ ಹಂಚಲಿಕ್ಕೆ ಕಾರಣರಾದವರು ಅವರು ಅಂತ ಬೇರೆ ಹೆಮ್ಮೆಯಿಂದ ನಾವು ಹೇಳ್ತೇವೆ. ಇರ್ಲಿ, ಅದು ಕಾಲ ಬಂದ್ಮೇಲೆ ಅದರ ಸತ್ಯ ಏನು ಅಂತ ಗೊತ್ತಾಗುವ ಹಂತವೂ ಬರುತ್ತೆ. ಆದ್ರೆ ನಾವಷ್ಟರಲ್ಲಿ ಕಳೆದು ಹೋಗಿರ್ತೇವೋ ಅಂತ ಭಯ ಅಷ್ಟೇ. ಇನ್ನು ಮುಂದೆಯೂ ಕೂಡ ಇಂಥದ್ದೇ ಇನ್ನೊಂದು ಶ್ಲೋಕ ಇದೆ, ಅದನ್ನು ಶ್ಲೋಕ ಮಾಡಿ ಮುಗಿಸ್ತೇನೆ. ಅಂದ್ರೆ ಇದು ಪ್ರಾರ್ಥನೆಯ 4 ಶ್ಲೋಕಗಳು ಬಂತು. ಇನ್ನೊಂದು ಶ್ಲೋಕ ಇದೆ, ವಿಷ್ಣುರಥ ತಥೈವಾನಂ ಪರಿಣಾಮಶ್ಚ ವೈ ತಥಾ ಸತ್ಯೇನ ತೇನ ಮದ್ಭುಕ್ತಂ ಜೀವ್ಯತ್ವನ್ನಮಿದಂ ತಥಾ. ವಿಷ್ಣುರತ್ತ, ನಾನು ತಿಂದ ಅನ್ನವನ್ನ ತಿನ್ನುವವನು ವಿಷ್ಣು ಅತ್ತ ಚರಾಚರ ಗ್ರಹಣಾತ್ ಅಂತ ಒಂದು ಸೂತ್ರವೇ ಹೇಳುತ್ತೆ. ವಿಷ್ಣುವೇ ಅತ್ತ, ಅನ್ನದಿಂದ ಪರಿಣಾಮ ಆಗುವುದು ಅವನಿಂದಲೇ. ಸತ್ಯೇನ ತೇನ ಮದ್ಭುಕ್ತಂ, ಈ ಸತ್ಯವಾದ ಮಾತಿನಿಂದ ನಾನು ತಿಂದ ಅನ್ನ ನನ್ನಲ್ಲಿ ಜೀರ್ಣವಾಗಿ ನನಗೆ ಸುಖವನ್ನ ಕೊಡಲಿ ಅಂತ ಹೀಗೆ ಪ್ರಾರ್ಥಿಸುವ ಮಾತು ಇಲ್ಲಿ ಬಂದಿದೆ. ಇದನ್ನ 4 ಶ್ಲೋಕ ಇರುವುದು, ಏನ್ ಕಷ್ಟ ಅಲ್ಲ ಊಟ ಆದ್ಮೇಲೆ ಹೇಳ್ಕೊಳ್ಳಿಕ್ಕೆ. ಊಟ ಮಾಡಿ ಹೇಳ್ಕೊಂಡ ಮೇಲೆ ಏನ್ ಮಾಡಬೇಕು ಅನ್ನೋದನ್ನ ಮುಂದಿನ ಶ್ಲೋಕಗಳು ಹೇಳುತ್ತವೆ. ಮತ್ತೆ ಮುಂದಿನ ಚಿಂತನೆಯಲ್ಲಿ ಇದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇದು ಸಮರ್ಪಯಾಮಿ. ಇಂಥ ಕೆಲವು ಅನ್ನ ಅಥವಾ ಆಹಾರದ ಕ್ರಮವನ್ನ ಇದು ಎಲ್ಲರೂ ಅವರವ್ರ ಮನೆಯಲ್ಲಿ ಅನುಷ್ಠಾನ ಮಾಡ್ತಾ ಇದ್ದದ್ದೇ. ಆದ್ರೆ ಅದು ಬಿಟ್ಟು ಹೋದ ನಂತರ ಇವತ್ತು ಯಾರಿಗೂ ಅದರ ಪ್ರಜ್ಞೆ ಇಲ್ಲ ಅಂತ ಆಗಿದೆ. ಇದನ್ನ ಸಾಮಾನ್ಯ ಎಲ್ಲರೂ ಬಿಟ್ಬಿಟ್ಟಿದ್ದಾರೆ ಈ ಶ್ಲೋಕಗಳನ್ನ ಹೇಳುವುದನ್ನು. ಇದರ ಸರಳವಾದ ಬೇರೆ
ವಿಧಾನವನ್ನ ಏನೋ ಉಲ್ಲೇಖ ಮಾಡ್ತಾರೆ, ಹೇಳ್ತಾರೆ. ಆದ್ರೆ ಈ ಶ್ಲೋಕಗಳೆಲ್ಲ ಇವತ್ತು ಬಿಟ್ಟು ಹೋಗ್ಬಿಟ್ಟಿದೆ. ಅದನ್ನ ಮತ್ತೆ ನಾವು ರೂಢಿಗೆ ತರುವುದು ತುಂಬಾ ಉತ್ತಮವಾದ ಕೆಲಸ. ಆ ಕೆಲಸ ಭಗವಂತ ಮಾಡಿಸ್ಲಿ ಅಂತ ಪ್ರಾರ್ಥಿಸಿ ಶ್ರೀಕೃಷ್ಣ ಅರ್ಪಣಮಸ್ತು.